So hi, hello everyone. Once again, welcome back to our channel. So ನಿಮ್ಮ ಈ ಅನಾಲಿಟಿಕಲ್ ಡಿಸೈನ್ ಅಂಡ್ ಅಲ್ಗೋರಿದಮ್ ಸಬ್ಜೆಕ್ಟ್ ನ ಎಕ್ಸಾಮ್ ಚೆನ್ನಾಗಿ ಆಗಿದೆ ಅನ್ಕೊಳ್ತಿದ್ದೀನಿ ಅಂಡ್ ದ ನೆಕ್ಸ್ಟ್ ಎಕ್ಸಾಮ್ ಮೈಕ್ರೋ ಕಂಟ್ರೋಲರ್ ಓನ್ಲಿ ಒನ್ ಡೇ ಲೆಫ್ಟ್ ಫಾರ್ ಯು ಗೈಸ್. ಸೊ ನೀವು ಯಾವ ರೀತಿಯಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪ್ರಿಪೇರ್ ಆಗಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಅಂಡ್ ಇನ್ ದಿಸ್ ವಿಡಿಯೋ ಇಟ್ ಈಸ್ ಕವರ್ಡ್ entire module 5 1 to 5 all modules covered with the one pdf ಅಲ್ಲಿ ನಾನು ಎಂಟೈರ್ ಸಿಲೆಬಸ್ ಅನ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಕವರ್ ಮಾಡಿದ್ದೀನಿ ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್. ಯಾಕಂದ್ರೆ ಇವಾಗ ಓನ್ಲಿ ಒನ್ ಡೇ ಲೆಫ್ಟ್ ಅಲ್ಲ, ಸೊ ಈ ಮಾಡ್ಯೂಲ್ ವೈಸ್ ಮಾಡಿದ್ರು, ಇವನ್ ಐ ಎಕ್ಸ್ಪ್ಲೇನ್ ಮಾಡಿದ್ರು, ದೇರ್ ಇಸ್ ನೋ ಟೈಮ್ ಟು ಪ್ರಿಪೇರ್ ಫಾರ್ ಯು. ಸೊ ದಾಟ್ಸ್ ವೈ ಐ ಆಮ್ ಥಿಂಕಿಂಗ್ ದಟ್ ಎಂಟೈರ್ ಮಾಡ್ಯೂಲ್ ಅನ್ನ ಒನ್ ಶಾರ್ಟ್ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಡೈಗ್ರಾಮ್ಸ್ ಅನ್ನ ನಾನು ನಿಮ್ಗೆ ಹೈಲೈಟ್ ಮಾಡಿ ಕೊಟ್ರೆ, ಸೊ ವಿತ್ ದಿಸ್ ರೆಫರೆನ್ಸ್ ಆಫ್ PDF ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದು. ಅಥವಾ ಇಫ್ ಯು ಆರ್ ಆಲ್ರೆಡಿ ಪ್ರಿಪೇರ್ಡ್ ಅಂದ್ರೆ ರಿವೈಸ್ ಮಾಡ್ಕೊಳ್ಬಹುದು, ರಿಕಾಲ್ ಮಾಡ್ಕೊಳ್ಬಹುದು. ಸೊ ದಾಟ್ಸ್ ಸೊ ಫಾರ್ ದ್ಯಾಟ್ ರೀಸನ್ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಅಂಡ್ ವಾಟ್ ಎವರ್ ಯು ಹ್ಯಾವ್ ಡನ್ ವಿತ್ ದಿ ಅನಾಲಿಟಿಕಲ್ ಡಿಸೈನ್ ಅಂಡ್ ಅಲ್ಗೋರಿದಮ್, ಜಸ್ಟ್ ಡೋಂಟ್ ಥಿಂಕ್ ಅಬೌಟ್ ದಟ್ ಎಕ್ಸಾಮ್ ಬಿಕಾಸ್ ಇಟ್ಸ್ ಆಲ್ರೆಡಿ ಕಂಪ್ಲೀಟೆಡ್. ಇವಾಗ ನೆಕ್ಸ್ಟ್ ಎಕ್ಸಾಮ್ ಯಾವ್ದಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿ. ಅಂಡ್ ಓನ್ಲಿ ಒನ್ ಡೇ ಇದೆ ಗೈಸ್, ಸೊ ಬಿ ಫೋಕಸ್. ಅಂಡ್ ಹಿಯರ್ ನೀವು ಎಲ್ಲವನ್ನ ಡಿಸ್ಕ್ರಿಪ್ಷನ್ ಅನ್ನ ಓದ್ತಾ ಕೂರ್ಲಿಕ್ಕೆ ಹೋಗಬೇಡಿ. ಅಂಡ್ ಇವನ್ ನಾನ್ ಪ್ರಿಪೇರ್ ಮಾಡಿರುವಂತಹ ನೋಟ್ಸ್ ಅಲ್ಲಿಯೂ ಕೂಡ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಇಲ್ಲ. ಕೀ ಪಾಯಿಂಟ್ಸ್ ಅನ್ನ ನಾನು ಮೆಜಾರಿಟಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಲ್ಲಿ ಕೀ ಪಾಯಿಂಟ್ಸ್ ಅನ್ನ ಬರೆದಿದ್ದೀನಿ. ಸೊ ನೀವು ಅವುಗಳನ್ನ ಜಸ್ಟ್ ರೆಫರ್ ಮಾಡ್ತಾ ಹೋಗಿ. ಓಕೆ, ಅಂಡ್ ವೆರ್ ಎವರ್ ದ ಟಾಪಿಕ್ಸ್ ಆರ್ ಇಂಪಾರ್ಟೆಂಟ್ ಐ ಹ್ಯಾವ್ ಮಾರ್ಕ್ ಇಟ್ ಆಸ್ ಎ ಇಂಪಾರ್ಟೆಂಟ್, ಈ ರೀತಿಯಾಗಿ ಇಂಪಾರ್ಟೆಂಟ್ ಅಂತ ಬರ್ದಿದ್ದೀನಿ. ಯು ಜಸ್ಟ್ ಹ್ಯಾವ್ ಟು ಗೋ ಥ್ರೂ ದಟ್. ಓಕೆ, ನಾನು ಮಾಡ್ಯೂಲ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾ ಕೂರೋದಿಲ್ಲ ಬಿಕಾಸ್ ಇಟ್ಸ್ ಆಲ್ರೆಡಿ there is no time for you to prepare. So for that reason one entire PDF ಇದೆ. Let's see the just highlighted version, module 1 module 2 ರೀತಿ. So in this module 1 we have a differences ಅನ್ನ ಕೇಳ್ತಾರೆ, micro processor and micro controller. Here differences I have listed. Then also they will ask a difference between a Van Neumann and Harvard architecture, that is also there. And guys, wherever diagrams ಇರ್ತಾವಲ್ಲ, don't miss those concepts because diagram ಅನ್ನ ನೀವು ಹಾಕಿದ್ರೆ on your own sentence ನೀವು ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ that's enough, you will get a good marks. Like ಅದು ಎಷ್ಟು, ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ 10 ಅಂದ್ರೆ ಮಿನಿಮಮ್ 7 or 8 ಮಾರ್ಕ್ಸ್ ಕೊಡ್ತಾರೆ ಇಫ್ ಯು ಆರ್ ಡ್ರಾನ್ ಡೈಗ್ರಾಮ್ ವೆರಿ ವೆಲ್. ಅಂಡ್ ಹಾಗೇನೆ ಡೈಗ್ರಾಮ್ ಅಷ್ಟೇ ಹಾಕಿ ಬಿಡ್ಲಿಕ್ಕೆ ಹೋಗಬೇಡಿ, ಎಕ್ಸ್ಪ್ಲೇನ್ ಮಾಡಿ. ಓಕೆ, ಅಂಡ್ ನೆಕ್ಸ್ಟ್ ಬರೋದು ರಿಸ್ಕ್ ಡಿಸೈನ್ ಫಿಲಾಸಫಿ ಕ್ವಶನ್ ಕೇಳಿದ್ದಾರೆ ಇನ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂಡ್ ಮಾಡಲ್ ಕ್ವಶನ್ ಪೇಪರ್. ಸೊ ಜಸ್ಟ್ ದೀಸ್ ಪಾಯಿಂಟ್ಸ್ ನೋಡ್ಕೊಳ್ಳಿ. ನಾಲ್ಕು ಕೀ ಪ್ಯಾರಾಮೀಟರ್ಸ್ ಇದಾವೆ: ಇನ್ಸ್ಟ್ರಕ್ಷನ್, ಪೈಪ್ ಲೈನ್, ರೆಜಿಸ್ಟರ್ ಅಂಡ್ ಲೋಡ್ ಅಂಡ್ ಸ್ಟೋರ್ ಆರ್ಕಿಟೆಕ್ಚರ್ಸ್. ಓಕೆ, ಇವಿಷ್ಟು ಕೀ ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ನೀವು ಎಕ್ಸ್ಪ್ಲೇನ್ ಮಾಡಬಹುದು. ಅಂಡ್ ಅಗೇನ್ ಇದ್ರೊಳಗೆ ಯಾವ್ಯಾವ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಬೇಕು ಐ ಹ್ಯಾವ್ ರಿಟರ್ನ್ ಹಿಯರ್. ಓಕೆ, ಜಸ್ಟ್ ರೆಫರ್ ದಿಸ್ PDF ಅಂಡ್ ಯು ವಿಲ್ ಈಸಿಲಿ ಸ್ಕೋರ್. ಅಂಡ್ ನೆಕ್ಸ್ಟ್ ಆರ್ಮ್ ಡಿಸೈನ್ ಫಿಲಾಸಫಿ ಬರ್ತದೆ. ಸೊ ಆಸ್ ಲೈಕ್ ರಿಸ್ಕ್ ಡಿಸೈನ್ ಫಿಲಾಸಫಿ ಅಂಡ್ ಆರ್ ಡಿಸೈನ್ ಫಿಲಾಸಫಿಯಲ್ಲಿ ದೇ ವಿಲ್ ಆಸ್ಕ್ ಲೈಕ್ ರೈಟ್ ಅ ನೋಟ್ ಆನ್ ಲೈಕ್ ದಟ್. ಓಕೆ, ನೆಕ್ಸ್ಟ್ ಬರುವುದು ಇನ್ಸ್ಟ್ರಕ್ಷನ್ ಸೆಟ್ ಆಫ್ ಎಂಬೆಡೆಡ್ ಸಿಸ್ಟಮ್ ಅಂಡ್ ಹಿಯರ್ 5 types are there and again with the little bit description is there, but ನಾನು ಎಲ್ಲೆಲ್ಲಿ ಮಾರ್ಕ್ ಹಾಕಿದ್ದೀನಿ, ಸಿ ಹಿಯರ್ ಐ ಹ್ಯಾವ್ ಮಾರ್ಕ್ಡ್ ಇಂಪಾರ್ಟೆಂಟ್. ಓಕೆ, ಸೊ ಈ ರೀತಿಯಾಗಿ ನಾನು ಇಂಪಾರ್ಟೆಂಟ್ ಅಂತ ಮಾರ್ಕ್ ಹಾಕದಲ್ಲಿ ಯು ಜಸ್ಟ್ ಹ್ಯಾವ್ ಟು give a little bit focus on these concepts. ಅಂದ್ರೆ ಲೈಕ್ ವೆರ್ ಎವರ್ ಕ್ವಶನ್ ಪೇಪರ್ ಒಳಗೆ ಬಂದಿರುವಂತ ಕ್ವಶನ್ಸ್ ನಾನು ಇಂಪಾರ್ಟೆಂಟ್ ಹಾಕಿದ್ದೀನಿ. ಸೊ ಹಿಯರ್ ಆಲ್ಸೋ ಐ ಹ್ಯಾವ್ ಮಾರ್ಕ್ ಇಟ್ ಆಸ್ ಎ ಇಂಪಾರ್ಟೆಂಟ್ ಅಂಡ್ ಇಟ್ ಈಸ್ this diagram is important in this first module. That is a diagram of a embedded system hardware. They will ask explain the diagram embedded hardware. Again embedded system, another control flow is there, that is different one. Here if they ask about a embedded system hardware, then you need to draw this diagram. Okay, let's next ಬರುವಂತದ್ದು again this diagram ARM core data flow model. If they ask the about a data flow model, then you need to draw this diagram. Okay, that's why you just have to know that ಡೈಗ್ರಾಮ್ ಯಾವ ಕ್ವಶನ್ಸ್ ಗೆ ಡೈಗ್ರಾಮ್ಸ್ ಇದಾವ ಅನ್ನೋದನ್ನ ನೋಡ್ಕೊಳ್ಳಿ, ಅದ ಡೈಗ್ರಾಮ್ಸ್ ನ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಬರುವುದು ಫಸ್ಟ್ ಮಾಡ್ಯೂಲ್ ಅಲ್ಲಿ ಅಗೇನ್ ರೆಜಿಸ್ಟರ್. ಓಕೆ, ದಿಸ್ ರೆಜಿಸ್ಟರ್ ಮೇಲೆ ಒಂದು ಫಿಕ್ಸ್ಡ್ ಕ್ವಶನ್ ಇರ್ತದೆ ವಿತ್ ದಿ ನೀ ಡೈಗ್ರಾಮ್ ಎಕ್ಸ್ಪ್ಲೇನ್ ದಿ ರೆಜಿಸ್ಟರ್ ಅಂತ. ನೀವು ಈ ಡೈಗ್ರಾಮ್ಸ್ ಲೈಕ್ ಇದರಲ್ಲಿ 6 types ಆಫ್ ರೆಜಿಸ್ಟರ್ಸ್ ವಿ ಕ್ಯಾನ್
we can have like steps ಯಾವ ರೀತಿ ಇದಾವೆ ಅಂದ್ರೆ ಯೂಸರ್ಸ್, FIQ, IRS, ಸೂಪರ್ವೈಸರ್, ಅನ್ಡಿಫೈನ್ಡ್, ಅಬೌಟ್, ಈ ರೀತಿಯಾದ ಅಂಡ್ ಲಿಟಲ್ ಬಿಟ್ ಕೀ ಪಾಯಿಂಟ್ಸ್ ನಾನು ಕೊಟ್ಟಿದ್ದೀನಿ. ಇವನ್ನ ಜಸ್ಟ್ ರಿಮೆಂಬರ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಅಥವಾ ಕೀ ಪಾಯಿಂಟ್ಸ್ ನ ಓದ್ಕೊಳ್ಳಿ. ಆಮೇಲೆ ಬೇಸ್ಡ್ ಆನ್ ದೀಸ್ ಕೀ ಪಾಯಿಂಟ್ಸ್ ಇನ್ ಯುವರ್ ಎಕ್ಸಾಮ್ ನೀವು ಎಕ್ಸ್ಪ್ಲೇನ್ ಮಾಡಿ. ಓಕೆ, ಅಂದ್ರೆ ಬರ್ಡನ್ ಆಗೋದಿಲ್ಲ. ಎಲ್ಲಾ ಡಿಸ್ಕ್ರಿಪ್ಷನ್ ಅನ್ನ ಓದ್ತಾ ಕೂರ್ಲಿಕ್ಕೆ ಹೋಗಬೇಡಿ, ಬಿಕಾಸ್ ದೇರ್ ಇಸ್ ನೋ ಟೈಮ್ ಫಾರ್ ಯು ಗೈಸ್. ಅಂಡ್ ಮೋಡ್ ಆಫ್ ಆಪರೇಷನ್ಸ್ ಇದಾವೆ, privileged and non-privileged. Again, these are all concepts comes under this register concept itself. Okay, you just refer this PDF. And next another topic is CPSR, that is current program status register. It is also one of the important concept, guys. Last time they asked 10 marks from this concept itself. ಏನಿಲ್ಲ, ನೀವು ಜಸ್ಟ್ ಈ ಡೈಗ್ರಾಮ್ ಅನ್ನ ಹಾಕಬೇಕು. ವಿತ್ ದಿಸ್ ಡೈಗ್ರಾಮ್ ಯಾವ್ಯಾವ ಪಾಯಿಂಟ್ಸ್ ಇದಾವೆ, ಯೂಸರ್, FIQ ಬಿಟ್ಸ್ ಅನ್ನ ಇವೆಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಸಾಕು. ದೇ ವಿಲ್ ಸ್ಯಾಟಿಸ್ಫೈ ಫಾರ್ ದಿ ಆನ್ಸರ್. ನೀವು ಈ ರೀತಿಯಾಗಿ ಬರ್ದ್ರೆ ಅಂಡ್ ಒಂದೊಂದಾಗಿನೇ ಎಕ್ಸ್ಪ್ಲೇನ್ ಮಾಡಿ, ಲೈಕ್ ಫ್ಲಾಗ್ಸ್, ಸ್ಟೇಟಸ್, ಎಕ್ಸ್ಟೆನ್ಷನ್ಸ್, ಕಂಟ್ರೋಲರ್. ಹಿಯರ್ ಐ ಹ್ಯಾವ್ ಆಲ್ರೆಡಿ ರಿಟರ್ನ್ ಇನ್ ಶಾರ್ಟ್, ವೆರಿ ಶಾರ್ಟ್ ಕೀ ಪಾಯಿಂಟ್ಸ್. ಅರ್ಥ ಆಗುವ ಹಾಗೆ ಬರ್ದಿದ್ದೀನಿ. ಜಸ್ಟ್ ಗೋ ಥ್ರೂ ದಿಸ್ PDF. ಅಂಡ್ ಇಫ್ ಯು ಆರ್ ಆಲ್ರೆಡಿ ಡನ್ ವಿತ್ ದಿಸ್ ಸಬ್ಜೆಕ್ಟ್ ಅಂದ್ರೆ ಯು ಜಸ್ಟ್ ರಿಕಾಲ್. ಓಕೆ, ಲಾಸ್ಟ್ಲಿ ಬರೋದು ಪೈಪ್ಲೈನ್ ಇನ್ ದಿ ಫಸ್ಟ್ ಮಾಡ್ಯೂಲ್. ಪೈಪ್ಲೈನ್ is also one of the smallest topic is there in this module, ಮೈಕ್ರೋ ಕಂಟ್ರೋಲರ್ ಅಲ್ಲಿ. ಓಕೆ, you just go through this as well. ನೆಕ್ಸ್ಟ್ ಬರೋದು ಇಯರ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅನ್ನೋದನ್ನ ಐ ಹ್ಯಾವ್ ಮಾರ್ಕ್ಡ್. ದೆನ್ ಮಾಡ್ಯೂಲ್ 2 ಅಲ್ಲಿ ಇನ್ಸ್ಟ್ರಕ್ಷನ್ ಸೆಟ್ಸ್ ಇದಾವೆ. So module 2, it is all about a instruction set. Here also important concepts andre like data processing, fixed question keltare. Okay, here I have marked the C, important anta data processing. And so again, data processing olaga yav ರೀತಿ ಬರ್ತವೆ ಅವೆಲ್ಲವೂ you need to know. Okay, here in general you need to write a syntax, operation and description in generally for everything. Next comes here in this data processing ali, again start with the arithmetic instructions bardave. So they will ask like a separate aginu kelbodu, explain the arithmetic instructions. In such cases ನೀವು ಏನ್ ಮಾಡ್ಬೇಕಂದ್ರೆ in brief ಆಗಿ explain ಮಾಡ್ಬೇಕು, like add ಅಂದ್ರೆ other add. So it is arithmetic instruction add. So here syntax ಯಾವ ರೀತಿ ಇರ್ತದೆ, ಆಪರೇಷನ್ ಯಾವ ರೀತಿ ಇರ್ತದೆ, ಡಿಸ್ಕ್ರಿಪ್ಷನ್ ವಿತ್ ಎಕ್ಸಾಂಪಲ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ adds, it is same like a add with the, it will carry the destination operator flag nu affect. Here destination affect ಇಲ್ಲಿ ಬರ್ದಿದ್ದೀನಿ ನೋಡಿ, destination flag affect ಆಗ್ತದೆ, ಇಲ್ಲಿ affect ಆಗಲ್ಲ, ಅಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್ ADC ಬರುತ್ತೆ. then comes MLA. So these four are comes under the arithmetical operation, arithmetical instruction set. Okay, next ಬರೋದು examples idave. Next ಬರೋದು subtraction instructions set. Here again we have a sub instruction, subs instructions, subtract with the carry. Again simple syntax, operation and description simple ಆಗಿ ಕೊಟ್ಟಿದ್ದೀವಿ. You just go through this PDF. Okay, next reverse subtractions, ಇವು ನಾಲ್ಕು ಬರೋದು subtraction instruction set. Next ಬರೋದು multiplication. Again in the multiplication ಅಲ್ಲಿ you need to explain like mul. First one is a MUL. So mul ಯಾವ ರೀತಿ ವರ್ಕ್ ಆಗ್ತದೆ. Then multiplication ಒಳಗೆ ಇರೋದು ಒಂದೇ, that is mul operation. It's already there here. Okay, next logical operator. Here logical operator ಅಲ್ಲಿ you need to explain the and, next and or, then comes XOR and BIC, that is a bit inverse and complementary. ಇವುಗಳು in general ಆಗಿ ಫಾರ್ ವಾಟ್ ಎವರ್ ನೀವೇನೋ ಯಾವುದೇ ಎಕ್ಸ್ಪ್ಲೇನ್ ಮಾಡ್ರಿ ಇನ್ಸ್ಟ್ರಕ್ಷನ್ ಸೆಟ್, ಯು ನೀಡ್ ಟು ಎಕ್ಸ್ಪ್ಲೇನ್ ವಿತ್ ದಿ ಸಿಂಟ್ಯಾಕ್ಸ್, ಆಪರೇಷನ್ ಅಂಡ್ ಡಿಸ್ಕ್ರಿಪ್ಷನ್. ಓಕೆ, ಅಂಡ್ ನೆಕ್ಸ್ಟ್ ಬರೋದು ಪ್ಯಾರಲಲ್ ಶಿಫ್ಟ್ ಆಪರೇಟರ್. ಹಿಯರ್ ಪ್ಯಾರಲಲ್ ಶಿಫ್ಟ್ ಆಪರೇಟರ್ಸ್ ಅಲ್ಲಿ LSL ಬರುತ್ತೆ, ದಟ್ ಈಸ್ ಲಾಜಿಕಲ್ ಶಿಫ್ಟ್ ಆಪರೇಟರ್ಸ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದಿಸ್ ಮಾಡ್ಯೂಲ್ 2. ಓಕೆ, ಸೊ ಡೋಂಟ್ ಮಿಸ್ ದಿಸ್ ಕಾನ್ಸೆಪ್ಟ್. barrel shift register. This is a barrel shift register, important concept. I am marking. Okay, so logical shift right barutte, arithmetic shift right barutte, rotate right, that is ROR, rotate right extended RRX, again LSL. ಈ ರೀತಿ ಇವೆಲ್ಲಾನು ನಾನು ಬ್ರೀಫ್ ಆಗಿ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜಸ್ಟ್ ಲಿಸ್ಟ್ ಅನ್ನ ಮಾಡಿ ಆನಂತರ ಎಕ್ಸ್ಪ್ಲನೇಷನ್ ಹಿಯರ್ ಐ ಹ್ಯಾವ್ ರಿಟರ್ನ್.
ಜಸ್ಟ್ ಗೋ ಥ್ರೂ ದಿಸ್. ನಾನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಕೂಡೋದಿಲ್ಲ, ಬಿಕಾಸ್ ಅಗೇನ್ ನಿಮಗೆ ನಿಮ್ಮ ಟೈಮ್ ವೇಸ್ಟ್ ಆಗ್ತದೆ ಇಫ್ ಐ ಆಮ್ ಸ್ಟಾರ್ಟ್ ಟು ಎಕ್ಸ್ಪ್ಲೇನ್, ಬಿಕಾಸ್ ಯು ನೀಡ್ ಟು ಪ್ರಿಪೇರ್ ಅಲ್ಲ. ನೆಕ್ಸ್ಟ್ ಬರೋದು ಬ್ರಾಂಚ್ ಇನ್ಸ್ಟ್ರಕ್ಷನ್. ಸೊ ಬ್ರಾಂಚ್ ಇನ್ಸ್ಟ್ರಕ್ಷನ್ ಅಲ್ಲಿ ಕೂಡ ದೀಸ್ ಪಾಯಿಂಟ್ಸ್ ಅನ್ನ ನೋಡ್ಕೊಳ್ಳಿ with this diagram. This question has already there in the makeup exam, I think. Yeah, makeup exam ಅಲ್ಲಿ ಕೇಳಿದ್ದಾರೆ, explain the branch instruction sets ಅಂತ. If they ask like that, you need to explain with this. Okay, next ಬರೋದು load and store instructions. So here load and store ಅಲ್ಲಿ LDR, STR. LDR stands for load register, STR stands for store register. And again I have written very shortly note notes. And then LDRB ಬರುತ್ತೆ, ಲೋಡ್ ಬಿಟ್ ಇಂಟು ರೆಜಿಸ್ಟರ್. STRB ಬರುತ್ತೆ, LDRH ಬರುತ್ತೆ. ನೆಕ್ಸ್ಟ್ STRH ಬರುತ್ತೆ. ಎಕ್ಸ್ಪ್ಲನೇಷನ್ ಫುಲ್ ಫಾರ್ಮ್ ಐ ಹ್ಯಾವ್ ರಿಟರ್ನ್ ಹಿಯರ್. ಓಕೆ, ಸೊ STRH ಅಂದ್ರೆ ಸ್ಟೋರ್ ಹಾಫ್ ವರ್ಡ್ ಫ್ರಮ್ ಅ ರೆಜಿಸ್ಟರ್. LDRSB ಅಂದ್ರೆ ಲೋಡ್ ಸೈನಿಂಗ್ ಬೈಟ್ ರೆಜಿಸ್ಟರ್. ಈ ರೀತಿ ಇದೆ, ಯು ಜಸ್ಟ್ ಗೋ ಥ್ರೂ ದಿಸ್. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಸೆಟ್ ರಿಲೇಟೆಡ್ PSR ಬರುತ್ತೆ. ಹಿಯರ್ MSR, MRS, MSR, and yeah, these two are comes under instruction set related to the PSR. Then swap instructions ಬರ್ತವೆ, and finally ಸಾಫ್ಟ್ವೇರ್ ಇಂಟರಪ್ಟ್ ಇನ್ಸ್ಟ್ರಕ್ಷನ್. ಇಲ್ಲಿಗೆ ಸಿಲೆಬಸ್ ಮುಗೀತದೆ ಸೆಕೆಂಡ್ ಮಾಡ್ಯೂಲ್ ಇಂದ. ಓಕೆ, ಯು ಜಸ್ಟ್ ಗೋ ಥ್ರೂ ದಿಸ್ ಮಾಡ್ಯೂಲ್ ಟು ಇಂಪಾರ್ಟೆಂಟ್ ಕ್ವಶನ್ಸ್. ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಿ ಅವನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಬಿಕಾಸ್ ಅವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂಡ್ ಅಲ್ಲಿಂದ ಕ್ವಶನ್ಸ್ ಡೆಫಿನೆಟ್ ಆಗಿ ಬರ್ತಿರ್ತವೆ. ನೆಕ್ಸ್ಟ್ ಬರೋದು ಮಾಡ್ಯೂಲ್ 3. ಹಿಯರ್ ಕಂಪೈಲರ್, ಸಿ ಕಂಪೈಲರ್ ಆಪ್ಟಿಮೈಸೇಷನ್. ಇನ್ ಜನರಲ್ ಸಿ ಕಂಪೈಲರ್ ಆಪ್ಟಿಮೈಸೇಷನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳ್ತಾರೆ. ದಿಸ್ ಕ್ವಶನ್ ನಾನು ಅಟ್ ದಿ ಲಾಸ್ಟ್ ಅಗೇನ್ ಬರ್ದಿದ್ದೀನಿ, ಬಿಕಾಸ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಎಕ್ಸ್ಪ್ಲೇನ್ ಸಿ ಕಂಪೈಲರ್ ಅಂಡ್ ಆಪ್ಟಿಮೈಸೇಷನ್ ಏನೋ ಬ್ರೀಫ್ಲಿ ಅಂತ ಕೇಳಿದ್ದಾರೆ. ಫಾರ್ ದ್ಯಾಟ್ ಆನ್ಸರ್ ಯಾವ ರೀತಿ ಬರೀಬೇಕಂತ ನಾನು ಅಟ್ ದಿ ಎಂಡ್ ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ ಆನ್ಸರ್ಸ್ ಸಾಲ್ವ್ ಮಾಡಿದ್ದೀನಿ. ಎಕ್ಸೆಪ್ಟ್ ಯಾವ ಹಿಯರ್ ನೋಟ್ಸ್ ಅಲ್ಲಿ ಇರುವಂತಹ ಕಾನ್ಸೆಪ್ಟ್ಸ್ ಬಿಟ್ಟು ಯಾವ್ಯಾವ ಇದಾವ ಅವುಗಳನ್ನೆಲ್ಲ ನಾನು ಅಟ್ ದಿ ಎಂಡ್ ಬರ್ದಿದ್ದೀನಿ. ಯು ಜಸ್ಟ್ ಗೋ ಥ್ರೂ ದ್ಯಾಟ್ ಆಸ್ ವೆಲ್. ಸೊ ಇನ್ ದಿಸ್ ಮಾಡ್ಯೂಲ್ 3 ದಟ್ ಫಸ್ಟ್ ಕ್ವಶನ್ ಅದು. ನೆಕ್ಸ್ಟ್ ಬರೋದು ಸಿ ಕಂಪೈಲರ್ ಡೇಟಾ ಟೈಪ್ಸ್ ಮ್ಯಾಪಿಂಗ್ ಕೇಳ್ತಾರೆ. ಹಿಯರ್ ಲೋಕಲ್ ವೇರಿಯೇಬಲ್ ಟೈಪ್ ಬರುತ್ತೆ, ದೆನ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಇರ್ತದೆ, ಅಂಡ್ ಅಗೇನ್ ಫಂಕ್ಷನಲ್ ಆರ್ಗ್ಯುಮೆಂಟ್ ಟೈಪ್ಸ್ ಇರ್ತವೆ. ಸೊ ಹಿಯರ್ ಯು ನೀಡ್ ಟು ಸಪ್ರೇಟ್ ಆಗಿ ಕೇಳ್ಬೋದು. ಸೆಕೆಂಡ್ ಒನ್ ಫಂಕ್ಷನಲ್ ಆರ್ಗ್ಯುಮೆಂಟ್ ಟೈಪ್, ಫಸ್ಟ್ ಒನ್ ಇರೋದು ದಿಸ್ ಲೋಕಲ್ ವೇರಿಯೇಬಲ್ ಟೈಪ್, ಸೆಕೆಂಡ್ ಒನ್ ಫಂಕ್ಷನಲ್ ಆರ್ಗ್ಯುಮೆಂಟ್ ಟೈಪ್, ಅಂಡ್ ಅಗೇನ್ ಬರೋದು ಸಿಂಗಲ್ ವರ್ಸಸ್ ಸೈನ್ಡ್ ವರ್ಸಸ್ ಅನ್ಸೈನ್ಡ್. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ಅಲ್ಲಿ ಕೇಳಿದ್ರು ಈ ಕ್ವಶನ್ ಅನ್ನ. ಓಕೆ, ಸೊ ಜಸ್ಟ್ ಈ ಪ್ರೋಗ್ರಾಮ್ಸ್ ಅನ್ನ ನೋಡ್ಕೊಳ್ಳಿ ಅಂಡ್ ಪ್ರಾಕ್ಟೀಸ್ ಮಾಡಿ. Then comes a C looping structure. It is also important concept, C looping structure. Here again loop with a fixed number of algorithm. First one ಬರುತ್ತೆ. ಸೆಕೆಂಡ್ ಒನ್ ಇರೋದು loops with a using variable numbers of instruction. Then comes a loop unrolling. Okay, and again register allocation ಇದೆ. Then I will start my next concept with the register allocation. Last time ಅಲ್ಲಿ in the regular exam ಅಲ್ಲಿ ಈ ಕ್ವಶನ್ ಕೇಳಿದ್ರು, explain regular register allocations. ಅಲ್ಲಿ you need to draw this diagram. So one hint ಅನ್ನ ಕೊಡ್ತೀನಿ ನಾನು ನಿಮಗೆ. Don't sit and by heart all these things. You just remember the register and alternative names. So R1 ಲಿಂದ R6 ಮಟ A1 so R0 ಇಂದ R3 ಮಟ A1 A2 A3 A4, then V1 V2 V3 V4 like that ಇದಾವೆ. You just remember this and explain with the little bit simple ATPC point of view. Okay, you just have to ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಅಂಡ್ ಕೀ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ, ಅಂಡ್ ಅದನ್ನೇ ನೀವು ಎಕ್ಸಾಮ್ ಅಲ್ಲಿ ಬರೀರಿ. ಓಕೆ, ನೆಕ್ಸ್ಟ್ ಮಾಡ್ಯೂಲ್ 4 ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನೋಡೋದಾದ್ರೆ, ಹಿಯರ್ ದೇ ವಿಲ್ ಆಸ್ಕ್ ಡಿಫರೆನ್ಸ್ ಬಿಟ್ವೀನ್ ಅ ಜನರಲ್ ಕಂಪ್ಯೂಟಿಂಗ್ ಸಿಸ್ಟಮ್ ಅಂಡ್ ಎಂಬೆಡೆಡ್ ಸಿಸ್ಟಮ್. ಇನ್ ಜನರಲ್ ಡಿಫರೆನ್ಸಸ್ ಐ ಹ್ಯಾವ್ ರಿಟರ್ನ್ ಹಿಯರ್. ದೆನ್ ಎಕ್ಸೆಪ್ಷನ್ ಅಂಡ್ interrupt handling techniques, like based on exception and interrupt handlings are there. And again here important diagram andre ARM processor exception modes. So they will ask, it is one of the important question. It is already there in the model question paper and also in the previous year question paper. Okay, explain the ARM processor exception and modes. So ARM processor exception ge ee diagram anna haki exception modes. Then again vector table for the processor mode ge ಇವಿಷ್ಟನ್ನ ಹಾಕಿ. Okay, ಹಾಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಸೊ ದಟ್ಸ್ ಎನಫ್.
ಜಸ್ಟ್ ಡೈಗ್ರಾಮ್ ಹಾಕಿ ಬಿಡ್ಲಿಕ್ಕೆ ಹೋಗಬೇಡಿ, ಎಕ್ಸ್ಪ್ಲೇನ್ ಮಾಡಿ. ಲೈಕ್ ಇನ್ ಜನರಲ್ ನೀವು ಡೈಗ್ರಾಮ್ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಅದೇ ರೀತಿ ಎಕ್ಸ್ಪ್ಲೇನ್ ಮಾಡಿ. ಓಕೆ, ನೆಕ್ಸ್ಟ್ ಬರೋದು ಇಂಟ್ರಪ್ಟ್ಸ್. ಸೊ interrupts, so here two types of interrupts we have: assigning interrupts and interrupt latency. Then in detail I have written. So again, assigning interrupts ಒಳಗೆ three types ಬರ್ತವೆ: software interrupts, here I have marked. See, software interrupts request, that is IQR. Then third one, the fast interrupt request. If they ask about the explain the interrupts ಅಂತಂದ್ರೆ write a note on. You need to start with the interrupt. Interrupt two types idave, and again assign interrupts alli three types idave. You need to explain these. Then in the interrupt latency alli two types idave again: nested interrupts and prioritized interrupts, and here I have written that those things as well. Then again comes for this also you need to draw this diagram. Okay, ಈ ಕ್ವಶನ್ಗೆ ಇರೋದು ಡೈಗ್ರಾಮ್, ಪ್ರೋಗ್ರಾಮಿಂಗ್ ಡೈಗ್ರಾಮ್ ಅನ್ನ. ಓಕೆ, ನೆಕ್ಸ್ಟ್ ಬರೋದು ಬೇಸಿಕ್ ಇಂಟರಪ್ಟ್ ಸ್ಟ್ಯಾಕ್ design and implementation. So here you need to draw this diagram and you need to explain. Okay, next topic: exception red hat booting and red hat. So yeah, red hat and red boot explain ಮಾಡಿ ಅಂತ ಕೇಳ್ತಾರೆ. It is also one of the important concept in this module 4 of this microcontroller. So don't miss this concept as well. Shortly I have written, so you need to explain in generally, and after that communication, flash ROM memory management, then full operation system support. These 3 points ಅನ್ನ explain ಮಾಡಿ. In the scheme of evaluation ಅಲ್ಲಿಯೂ ಕೂಡ they have just mentioned the communication and flash, like ಈ points ಅನ್ನ mention ಮಾಡಿ with the explanation ಅಂತ ಅಷ್ಟೇ ಬರೆದಿರ್ತಾರೆ. ಅಲ್ಲಿಯೂ ಕೂಡ ಅವ್ರು ಏನು ಎಕ್ಸ್ಪ್ಲನೇಷನ್ ಬರೆದಿರಲ್ಲ. ಸೊ ಫಾರ್ ದಟ್ ರೀಸನ್ ನೀವು ಈ ಪಾಯಿಂಟ್ಸ್ ಅನ್ನ ಹಾಕಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ that's enough for that question. Okay, next in this module 5, cache memory by based like explain the cache memory or write a note on cache memory with the detailed description. Explain ಅಂತ ಕೇಳ್ತಾರೆ cache memory. So memory chip ಅಲ್ಲಿ 3 types ಇರ್ತವೆ: RAM, ROM and hybrid memory. You just ಈ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಇಫ್ ದೇ ಆಸ್ಕ್ಡ್ ಇನ್ ದಿಸ್ cache memory chip concept ಅಲ್ಲಿ you need to explain with the 2 to 3 points. Okay, next cache memory diagram ಕೂಡ ಇದೆ. So primary memory and secondary memory we have. Then comes a memory hierarchy. It is also important diagram. So as I already told, ಎಲ್ಲೆಲ್ಲಿ ಡೈಗ್ರಾಮ್ಸ್ ಇರ್ತವೆ ದೋಸ್ ಕ್ವಶನ್ಸ್ ಅನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಆ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಜಸ್ಟ್ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡಿದ್ರು ಓಕೆ, ಎಕ್ಸಾಮ್ ಅಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬಹುದು. ಓಕೆ, so then memory management unit. So again the diagram is there, you just go through this. And finally overall syllabus copy nododadre this BCS 403 we have module 5, total 5 modules, and module 1 alli ಯಾವ concepts idave. I have already written important concepts in the notes itself. Entire PDF ನೀವು ರೆಫರ್ ಮಾಡಿಬಿಟ್ರೆ ಸ್ಕೋರ್ ಮಾಡ್ಲಿಕ್ಕೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. there is no any another question. Next module 2 ಅಲ್ಲಿ ಯಾವ ಕಾನ್ಸೆಪ್ಟ್ಸ್ ಇದಾವೆ ಐ ಹ್ಯಾವ್ ರಿಟರ್ನ್. ಇಟ್ ಈಸ್ ಅ ಸಿಲೆಬಸ್ ಕಾಪಿ. ಓಕೆ, ಸೊ ಸಿಲೆಬಸ್ ಕಾಪಿ ನೀವು ಡೌನ್ಲೋಡ್ ಮಾಡಿದ್ರು ಓಕೆ, ಇಲ್ಲಾಂದ್ರೆ ಹಿಯರ್ ಐ ಹ್ಯಾವ್ ರಿಟರ್ನ್. ಸೊ ಬೇಸ್ಡ್ ಆನ್ ಈ ಸಿಲೆಬಸ್ ಅಲ್ಲಿ ಇರುವಂತ ಟಾಪಿಕ್ಸ್ ಬರಬೇಕಲ್ಲ ಕ್ವಶನ್ಸ್ ಅಲ್ಲಿ, ಅಂಡ್ ಆಲ್ಸೋ ದೇರ್ ಇಸ್ ಆಲ್ಮೋಸ್ಟ್ ಆಲ್ ರಿಪೀಟೆಡ್ ಕ್ವಶನ್ಸ್ ಇರ್ತಾವೆ. ಓಕೆ, ಯು ಜಸ್ಟ್ ಗೋ ಥ್ರೂ ದೋಸ್ ಸಚ್ ಕ್ವಶನ್ಸ್. ನಾ ಮಾರ್ಕ್ ಮಾಡಿರುವಂತ ಕ್ವಶನ್ಸ್ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇರುವಂತ ಕ್ವಶನ್ಸ್ ಐ ಹ್ಯಾವ್ ಲಿಸ್ಟೆಡ್ ಹಿಯರ್, ಅಂಡ್ ಬೇಸ್ಡ್ ಆನ್ ದಟ್ ಹಿಯರ್ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಎಲ್ಲಾನು ನೋಟ್ಸ್ ಅಲ್ಲಿ ಇದಾವೆ. ನೀವು ನೋಡ್ಕೊಂಡು ಬಂದ್ರೆ, ಈ ರೆಫರ್ ಮಾಡಿದ್ರೆ ಈ PDF ನಿಮ್ಗೆ ಅರ್ಥ ಆಗ್ತದೆ. ಇಫ್ ಯು ಆರ್ ಒಂದಿಷ್ಟು ಫ್ಯೂ ಕ್ವಶನ್ಸ್ ಅದರಲ್ಲಿ ಕ್ವಶನ್ಗೆ ಆನ್ಸರ್ಸ್ ಇರ್ಲಾರ್ದಂಥದ್ದು ಹಿಯರ್ ಐ ಹ್ಯಾವ್ ಎಕ್ಸ್ಪ್ಲೇನ್. ಲೈಕ್ 5B ಏನಿದೆ, ಸೊ ರೈಟ್ ಆಫ್ C program that points the square of the integer between 0 to 9 using function and explain how other. ಇದಕ್ಕೆ ಆನ್ಸರ್ ಐ ಹ್ಯಾವ್ ರಿಟರ್ನ್. ಈ ಆನ್ಸರ್ ಅಲ್ಲಿ ಇದ್ದಿದ್ದಿಲ್ಲ PDF ಅಲ್ಲಿ, ನೋಟ್ಸ್ ಅಲ್ಲಿ, module notes ಅಲ್ಲಿ. So here I have written. Then C compiler and optimization. It is also third from module 3 though. module 3 ಅಲ್ಲಿ ಬರುವಂತದ as I already ನಾನು ನಿಮ್ಗೆ ಆ module 3 ಅಲ್ಲಿ ಹೇಳುವಾಗ ಹೇಳಿದ್ದೀನಿ. So it is also important concept. Don't miss module 3. Okay, so after this next ಬರುವಂತದ single register load store addressing mode ಅಂತ ಕೇಳಿದ್ರೆ you need to explain this. Okay, so yeah, then barrier shifters ಇದೆಲ್ಲ module 2 ಅಲ್ಲಿ ಬರ್ತವೆ. Just go through this. Okay, so that's it all about this microcontroller subject.
ನಾನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಕೂತಿಲ್ಲ, ಯಾವ್ಯಾವ ಇಂಪಾರ್ಟೆಂಟ್ ಇದಾವೆ ಎಕ್ಸಾಮ್ ಅಲ್ಲಿ ಅಪಿಯರ್ ಆಗಿರುವಂತಹ ಟಾಪಿಕ್ಸ್, ಕ್ವಶನ್ ಆನ್ಸರ್ಸ್ ನ ಡಿಸ್ಕಷನ್ ಮಾಡಿದ್ದೀನಿ. ನೀವಿವಾಗ ನೀವಿವಾಗ ಈ PDF ಅನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲೆಲ್ಲಿ ಇಂಪಾರ್ಟೆಂಟ್ ಮಾರ್ಕ್ ಮಾಡಿದ್ದೀನಿ, ಸೊ ದೋಸ್ ಡೈಗ್ರಾಮ್ಸ್ ಆಗಿರ್ಬೋದು, ಪಾಯಿಂಟ್ಸ್ ಆಗಿರ್ಬೋದು, ಪ್ರಾಕ್ಟೀಸ್ ಮಾಡಿ ಯಾ ಎಕ್ಸಾಮ್ ಅಲ್ಲಿ ಬರೀರಿ. ಅಂಡ್ ಇಫ್ ಯು ಆರ್ ರೆಫರ್ಡ್ ದಿಸ್ ನೋಟ್ಸ್, ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ minimum 70 plus or 80 plus marks, I'm sure, if you have referred this PDF. And there is no time period, time to start from scratch. That's why. So just prepare on the basis of these notes and write in your exam. Okay. So that's it all about this microcontroller one short video of all modules from module 1 to module 5, important question answers and overall syllabus. That's it. If you have any queries, let me know in the comment box. Okay, and I will come back with another subject. So till then, don't waste time, study. Okay, so yeah, thank you guys. Bye bye.